ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಉತ್ತರ ಪ್ರದೇಶದಲ್ಲಿ ಒಂದು ಮರ್ಡರ್ ಕೇಸಲ್ಲಿ ಒಳಗೋದಂತಹ ಒಬ್ಬ ವ್ಯಕ್ತಿ ನಿನ್ನೆ ಅವನು ಅಪರಾಧಿ ಅಲ್ಲ, ಇವನು ನಿರಪರಾಧಿ ಅಂತ ನಿನ್ನೆ ಅವನು ರಿಲೀಸ್ ಆಗ್ತಾನೆ. ಸೊ ಅದು ಈಗ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ. ಯಾಕಿದು ಅಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಳ್ತು ಅಂದ್ರೆ 1977ರಲ್ಲಿ ಈ ಒಂದು ಕಥೆ ಪ್ರಾರಂಭ ಆಗುತ್ತೆ. ಅಂದ್ರೆ 1977ರಲ್ಲಿ ಈ ಒಂದು ಕಥೆ ಪ್ರಾರಂಭ ಆಗುತ್ತೆ. ನಡೆಯುತ್ತಾ ಜಗಳದಲ್ಲಿ ಒಬ್ಬ ಪ್ರಭು ಅನ್ನುವಂತಹ ಒಬ್ಬ ವ್ಯಕ್ತಿ ಸಾವನ್ನಪ್ತಾನೆ. ಆ ಸಾವಿಗೆ ಕಾರಣ ಅಂತೇಳಿ ಕೆಲವಷ್ಟು ಜನರನ್ನ ಅಲ್ಲಿ ಅರೆಸ್ಟ್ ಮಾಡಿರ್ತಾರೆ. ಅದರಲ್ಲಿ ಲಖನ್ ಲಾಲ್ ಅನ್ನುವಂಥ ವ್ಯಕ್ತಿ ಕೂಡ ಒಬ್ಬ. ಸೊ ಈ ಲಖನ್ ಲಾಲ್ ಆ ಒಂದು ಕೊಲೆಯನ್ನ ಮಾಡಿದಾನೆ ಅಂತ ಅದಾಗಿ ಒಂದು 2-3 ವರ್ಷದಲ್ಲಿ ಒಂದು ಜಡ್ಜ್ಮೆಂಟ್ ಬರುತ್ತೆ. ಆ ಒಂದು ಜಡ್ಜ್ಮೆಂಟಿನ ಆಧಾರದ ಮೇಲೆ ಈ ಒಬ್ಬ ವ್ಯಕ್ತಿಗೆ, ಲಖನ್ ಲಾಲ್ ಅನ್ನುವಂತಹ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆಯನ್ನ ಅವತ್ತಿನ ನ್ಯಾಯಾಲಯ ವಿಧಿಸುತ್ತೆ. ಸೊ ಅದಾದ್ಮೇಲೆ ರೆಗ್ಯುಲರ್ ಆಗಿ ಟ್ರಯಲ್ಗಳು ನಡೀತಾ ಇರುತ್ತೆ. ಸುಮಾರು ಸರಿ ಇವರು ಅಪೀಲ್ ಹೋಗ್ತಾರೆ ಬೇರೆ ಬೇರೆ ಕೋರ್ಟ್ಗಳಿಗೆ, ಹಿಂಗೆಲ್ಲ ಆಗುತ್ತೆ. ಸೊ 43 ವರ್ಷಗಳ ಆದ ಮೇಲೆ ಈಗ ನಿನ್ನೆ ಮೊನ್ನೆಯಲ್ಲಿ ಒಂದು ಜಡ್ಜ್ಮೆಂಟ್ ಬಂತು, ಈ ವ್ಯಕ್ತಿ ನಿರಪರಾಧಿ ಅಂತ. ಒಂದು ಮರ್ಡರ್ ಕೇಸಲ್ಲಿ ಬುಕ್ ಆಗಿರುವಂತಹ ವ್ಯಕ್ತಿ ಅವನು ಅಪರಾಧಿ ಅಂತ ಸಾಬೀತಾಗಿ ನ್ಯಾಯಾಲಯ ಅದಕ್ಕೆ ಜಡ್ಜ್ಮೆಂಟ್ ಕೊಟ್ಟು ಅವನಿಗೆ ಜೀವಿತಾವಧಿ ಶಿಕ್ಷೆಯನ್ನ ಕೊಟ್ಟು ಅದಾಗಿ ಮತ್ತೆ ಟ್ರಯಲ್ಗಳು ನಡೆದು ಅಪೀಲ್ಗಳು ಹೋಗಿ 43 ವರ್ಷಗಳ ಸತತವಾಗಿ ಕೇಸ್ ನಡೆದು ಈಗ ಮೊನ್ನೆ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಈ ಒಂದು ಕೇಸ್ ಹೋದಾಗ ಅಲ್ಲಿ ಈ ವ್ಯಕ್ತಿ ನಿರಪರಾಧಿ ಅಂತ ಡಿಕ್ಲೇರ್ ಆಗಿದೆ. ಇದು ಎರಡು ತರ ನೋಡಬೇಕು. ಒಂದು, ಇಷ್ಟು ಲಾಂಗ್ ರನ್ ಒಂದು ಕೇಸ್ ಆದಾಗ ಅಲ್ಲಿರುವಂತಹ ಎವಿಡೆನ್ಸ್ಗಳಾಗಿರ್ಬೋದು, ಅದು ಹೋರಾಡಿದಂತಹ ಲಾಯರ್ಗಳಾಗಿರ್ಬೋದು, ಆ ಸಾಕ್ಷಿಯನ್ನ ಕಲೆ ಹಾಕುವಾಗ ಸಿಕ್ಕಂತಹ ವ್ಯಕ್ತಿಗಳಾಗಿರ್ಬೋದು, ವಿಟ್ನೆಸ್ಗಳಾಗಿರ್ಬೋದು, ಯಾವೂ ಕೂಡ ಇಷ್ಟು ಲಾಂಗ್ ರನ್ ಅಲ್ಲಿ ನಾವು ಕ್ಯಾರಿ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿನೂ ಕೂಡ ಇದು ಕೇಸ್ ಫೇಲ್ ಆಗಿರಬಹುದು. ಇನ್ನೊಂದು ನಿಟ್ಟಿನಲ್ಲಿ ಏನು ಅಂದ್ರೆ, ಈ ಥರದ ಒಬ್ಬ ನಿರಪರಾಧಿ ವ್ಯಕ್ತಿ 43 ವರ್ಷಗಳ ಕಾಲ ಮತ್ತೆ ನ್ಯಾಯಾಂಗ ಸೆಣಸಾಟ ಮಾಡಿ ತಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ 43 ವರ್ಷಗಳ ಕಾಲ ಅವನು ಜೈಲಲ್ಲಿದ್ದು ಪರಿತಪಿಸ್ಬೇಕಲ್ಲ. ಅವನ ಫ್ಯಾಮಿಲಿ ಅನ್ನೋದು ದಿನನಿತ್ಯ ಕೋರ್ಟ್ಗಳಿಗೆ ಓಡಾಡಬೇಕು. ಈ ಒಂದು ಕಾನೂನು ವ್ಯವಸ್ಥೆ ಅನ್ನೋದು ಹೇಗಿದೆ, ಅಲ್ಲಿ ಒಂದು ಅಲೆದಾಟ ಅನ್ನೋದು ಹೆಂಗಿರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಇದನ್ನೆಲ್ಲ ಅನುಭವಿಸಿ ಈಗ 43 ವರ್ಷಗಳ ಒಂದು ಲೈಫನ್ನು ಹಾಳು ಮಾಡಿಕೊಂಡು ಜೈಲಲ್ಲೇ ಇದ್ದು ಅಷ್ಟೊಂದೆಲ್ಲ ದುಃಖನ ಅನುಭವಿಸಿ ಈಗ ಬಂದು ಅವನು ನಿರಪರಾಧಿ ಅಂದಮೇಲೆ ಇವತ್ತು ಅವನು ರಿಲೀಸ್ ಆದಾಗ ಅವನಿಗೆ ವಯಸ್ಸು 104 ವರ್ಷ. ಅಂದರೆ ಅವನು ಆಸ್ ಪರ್ ಆ ಒಂದು ರೀತಿಯಲ್ಲಿ ನೋಡಿದ್ರೆ ಅವನು ಒಳಗೆ ಹೋಗಿರೋದು ಹೆಚ್ಚು ಕಡಿಮೆ ಒಂದು 60-61 ವರ್ಷದಲ್ಲಿ ಅವನು ಒಳಗೆ ಹೋಗಿದ್ದಾನೆ. ಇವಾಗ ಅವನು ನಿರಪರಾಧಿ ಅಂತ ಹೊರಗೆ ಬಂದಾಗ ಅವನ ವಯಸ್ಸು 104 ವರ್ಷ. ಸೊ 104ನೇ ವರ್ಷದಲ್ಲಿ ಅವನು ಇನ್ನೋಸೆಂಟ್ ಅಂತ ಪ್ರೂವ್ ಆಗಿ ಇವಾಗ ಹೊರಗೆ ಬಂದಿದ್ದಾನೆ. ಹೊರಗೆ ಬಂದು ಅವ್ನು ಮಾಡೋದಾದ್ರೂ ಏನಿದೆ, ಪಾಪ ಕೈಯಲ್ಲಿ ತ್ರಾಣ ಇರಲ್ಲ, ಮೈಯಲ್ಲಿ ಶಕ್ತಿ ಇರಲ್ಲ. ಈಗ ಇಂಥ ಸಮಯದಲ್ಲಿ ಅವನು ಹೊರಗೆ ಬಿಟ್ರೆ ದುಡ್ಕೊಂಡು ತಿನ್ನೋದಕ್ಕೆ ಗತಿ ಏನು? ಸಮಸ್ಯೆಗಳು ಬಂದಾಗ ಕೋರ್ಟ್ ಇದನ್ನ ಯಾವ ರೀತಿಯಲ್ಲಿ ನೋಡುತ್ತೆ, ಯಾವ ರೀತಿ ಬಗೆಹರಿಸುತ್ತೆ, ಇವನು ನಿಜವಾಗ್ಲೂ ಅಪರಾಧಿನ ನಿರಪರಾಧಿನ, ಇದೆಲ್ಲನೂ ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ಆಗಬೇಕು ಅಥವಾ ಹೆಂಗಾಗಬೇಕು ಅದು ನಮಗೂ ಅದ್ರ ಬಗ್ಗೆ ಜ್ಞಾನ ಇಲ್ಲ. ಬಟ್ ಸ್ಟಿಲ್ ಈ ಥರದ ಸಮಸ್ಯೆಗಳು ಅಗೇನ್ ಆ್ಯಂಡ್ ಅಗೇನ್ ನಾವು ಕೇಳ್ತಾನೆ ಇದ್ದೀವಿ. ಇದು ಬರೀ ಭಾರತ ಅಂತ ಆಗಲಿ ಉತ್ತರ ಪ್ರದೇಶ ಅಂತ ಆಗಲಿ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಈ ಸಮಸ್ಯೆ ಇದೆ. ನ್ಯಾಯದ ಹುಡುಕಾಟದಲ್ಲಿ ಪ್ರತಿಯೊಬ್ಬ ಖೈದಿ ಅನಿಸ್ಕೊಳ್ಳೋನು ಇದ್ದಾನೆ. ಪ್ರತಿಯೊಂದು ಕೇಸ್ ಆದಾಗ ಯಾರೋ ಒಬ್ಬ ಬಂದು ಅಲ್ಲಿ ತಗಲಾಕೊಂಡಿರ್ತಾನೋ ಅಥವಾ ಅವ್ನು ರಿಯಲ್ ಆಗಿ ಮಾಡಿರ್ತಾನೋ ಆ ಸಾಕ್ಷಿಗಳನ್ನು ಸಂಗ್ರಹಿಸಿ ಕೋರ್ಟಿಗೆ ಸಬ್ಮಿಟ್ ಮಾಡೋದೇ 16 ವರ್ಷಗಳಾಗೋಗುತ್ತೆ. ಆಮೇಲೆ ಅವನು ಅಪರಾಧಿನ ನಿರಪರಾಧಿನ ಅನ್ನೋದು ಜಡ್ಜ್ಮೆಂಟಿಗೆ ಮತ್ತೆ ಕಾಯಬೇಕು. ಅದಾದ್ಮೇಲೆ ಮತ್ತೆ ಅವ್ರು ಅಪೀಲ್ ಹೋಗಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ದಾಟಗಳನ್ನ ಮಾಡಬೇಕು. ಯಾವುದೋ ಒಂದು ವರ್ಷದಲ್ಲಿ ಮತ್ತೆ ಅವ್ನು ನಿರಪರಾಧಿ ಅಂತ ಜಡ್ಜ್ಮೆಂಟ್ ಬಂತು ಅಂದರೆ ಅವನು ಇಷ್ಟು ವರ್ಷ ಅವನು ಜೈಲಲ್ಲಿ ಕೊಳೆದಂತಹ ಅವಧಿ ಏನಿದೆಯಲ್ಲ ಅದು ಪೂರ ವೇಸ್ಟ್ ಆಗುತ್ತೆ. ಸೊ ಇದು ಯಾವ ರೀತಿ ನೋಡಬೇಕು ಅಂತ ಗೊತ್ತಾಗಲ್ಲ. ಇದೊಂಥರ ಧರ್ಮ ಸಂಕಟ ಇದು. ಸೊ ಆ ಥರದ ಒಂದು ಮನಕಲಕುವಂತಹ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಮೋಸ್ಟ್ಲಿ ಅವ್ರನ್ನ ಹೊರಗಡೆ ಬಿಡದೇ ಇದ್ದಿದ್ರೆ ಯಾರಿಗೂ ಇದು ಒಂಥರ ಬೇಜಾರು ಆಗ್ತಿರ್ಲಿಲ್ಲ. ಬಟ್ ಇವಾಗ ಅವ್ರು ನಿರಪರಾಧಿ ಅಂತ ಪ್ರೂವ್ ಆಗಿ ಹೊರಗೆ ಬಂದು ಅವರು ಹೇಳಿಕೆಗಳನ್ನೆಲ್ಲ ಗಮನಿಸಿದಾಗ ತುಂಬ ಬೇಜಾರಾಗುತ್ತೆ. ಬಿಕಾಸ್ ಅವ್ರವ್ರ ಕನಸುಗಳೇನಿತ್ತು, ಅವ್ರವ್ರ ಆ್ಯಂಬಿಷನ್ಗಳೇನೇನಿತ್ತು, ಅವ್ರು ಏನೇನು ಅನ್ಕೊಂಡಿದ್ರು, ಅವ್ರ ಫ್ಯಾಮಿಲಿ ಅವ್ರ ಮೇಲೆ ಏನೇನೆಲ್ಲ ಡಿಪೆಂಡೆನ್ಸಿ ಇತ್ತು ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ವ್ಯಕ್ತಿ ಹೊರಗೆ ಬಂದಿದ್ದಾರೆ. ಇವತ್ತು ಅವರಿಗೆ ಒಂಥರ ಇದು ಹೊರಗೆ ಬಂದೆ ಅಂತ ಖುಷಿ ಪಡಬೇಕು, ಅಥವಾ 104 ವರ್ಷ ಆದಮೇಲೆ ನಾನು ಈ ವಯಸ್ಸಲ್ಲಿ ನಾನು ಹೊರಗೆ ಬಂದು ಏನು ಮಾಡಲಿ, ಒಳಗಾರ ಇದ್ದಿದ್ರೆ 3 ಟೈಮ್ ಸರಿಯಾಗಿ ಊಟ ಹಾಕೋರು, ಹೆಲ್ತ್ ಚೆಕಪ್ ಇನ್ನೊಂದು ಮತ್ತೊಂದೆಲ್ಲ ಒಳಗಡೆನೇ ಆಗೋದು. ಈಗ ನನಗೆ ಯಾರು ಗತಿ ಅಂತ ವ್ಯಥೆ ಪಡಬೇಕು ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಥರದ ಒಂದು ಘಟನೆ ನಡೆದಿದೆ ನಮ್ಮ ಮಧ್ಯೆ. ಇದರಿಂದ ಕಾನೂನು ವ್ಯವಸ್ಥೆ ಅನ್ನೋದು ಕೂಡ ಬಲಗೊಳ್ಳಬೇಕಾಗಿದೆ. ಜೊತೆಗೆ ಜನಗಳಾದ ನಾವು ಕೂಡ ಯಾವುದೇ ಅಫೆನ್ಸ್ಗಳಲ್ಲಿ ಯಾವುದೇ ಕ್ರೈಮ್ಗಳಲ್ಲಿ ಭಾಗಿಯಾಗದೇನೆ ನಮ್ಮ ಜೀವನವನ್ನು ಸುಸಜ್ಜಿತವಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಕೋಪದ ಕೈಗೆ ಬುದ್ಧಿ ಕೊಟ್ಟು ಇನ್ನೊಂದು ಮತ್ತೊಂದು ಆ ಮೂಮೆಂಟ್ಗೋಸ್ಕರ ನಾವೇನೋ ಮಾಡೋದು ತಪ್ಪು, ನಮ್ಮ ಇಡೀ ಜೀವನನ ಹಾಳು ಮಾಡುತ್ತೆ, ನಮ್ಮ ಫ್ಯಾಮಿಲಿನೂ ಕೂಡ ಹಾಳಾಗಿ ಹೋಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲರೂ ಕೂಡ ಗಮನ ಹರಿಸಬೇಕು ಅನ್ನೋದಷ್ಟೇ ಈ ವಿಡಿಯೋದ ಮಾಹಿತಿಯಾಗಿತ್ತು. ಥ್ಯಾಂಕ್ ಯು.